ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಜೀವಿತ್ ನೀಟ್ ಅಕಾಡೆಮಿಯ ಗರ್ಲ್ಸ್ ಹಾಸ್ಟೆಲ್ ನಲ್ಲಿ ಇದೀವಿ. ಹಾಗಾದ್ರೆ ಇಲ್ಲಿ ಆರೋಗ್ಯ ಸಮಸ್ಯೆ ಆದ್ರೆ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ, ಕ್ಲಾಸಸ್ ಹೇಗಿದೆ, ಭದ್ರತೆ ಹೇಗಿದೆ, ಊಟ ವಸತಿಯ ವ್ಯವಸ್ಥೆ ಹೇಗಿದೆ, ಅದೆಲ್ಲದ್ರ ಬಗ್ಗೆನೂ ನೋಡ್ತಾ ಹೋಗೋಣ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ನಿಮ್ಗೆ. ವೀಕ್ಷಕರೇ, ನಾವೀಗ ಜೀವಿತ್ ಅಕಾಡೆಮಿಯ ಗರ್ಲ್ಸ್ ಹಾಸ್ಟೆಲ್ ನಲ್ಲಿ ಇದೀವಿ. ಹಾಗಾದ್ರೆ ಇಲ್ಲಿನ ಮೆನು ಹೇಗಿರುತ್ತೆ, ಊಟ ವಸತಿ ಎಲ್ಲವೂ ಕೂಡ ಇಲ್ಲೇ ಇರುತ್ತೆ. ಇವತ್ತಿನ ಮೆನುನಲ್ಲಿ ಏನಿದೆ, ಅದರ ಜೊತೆಗೆ ಪ್ರತಿನಿತ್ಯವೂ ಕೂಡ ಊಟ ತಿಂಡಿ ರಾತ್ರಿ ಡಿನ್ನರ್ ಇದೆಲ್ಲವೂ ಕೂಡ ಹೆಂಗಿರುತ್ತೆ ಅದ್ರ ಬಗ್ಗೆನೇ ಮಾತನಾಡಿಸ್ತಾ ಹೋಗೋಣ. ನಮ್ಮ ಜೊತೆಗೆ ಅಕಾಡೆಮಿಯ ನಿರ್ದೇಶಕರಾಗಿರುವಂಥ ದರ್ಶನ್ ಸರ್ ಇದ್ದಾರೆ. ಸರ್, ಇದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ. ಈಗ ನಾವು ರೆಸಿಡೆನ್ಷಿಯಲ್ ಅಂತ ಸ್ಟಾರ್ಟ್ ಮಾಡಿದಾಗ ಮೊದಲನೇ ಟಾಸ್ಕ್ ಬಂದಿದ್ದೆ, ನಮಗೆ ತುಂಬ ಕ್ವಶನ್ಸ್ ಬರುತ್ತೆ. ತುಂಬ ಪೇರೆಂಟ್ಸಿಗೆ ಒಂದು ಆತಂಕ, ಹಾಸ್ಟೆಲ್ ಅಂದರೆ ಊಟ ಚೆನ್ನಾಗಿರಲ್ಲ ಅನ್ನೋದೊಂದು ಕಂಪ್ಲೇಂಟ್ ಕಾಮನ್ ಎಲ್ಲ ಕಡೆನೇ. ಬಟ್ ನಮ್ಮಲ್ಲಿ ಅದ್ರ ಹೊರತಾಗಿ ನಾವೇನು ಮಾಡಿದ್ವಿ, ಹಾಸ್ಟೆಲಲ್ಲಿ ಊಟ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ವಿ. ನಮ್ಮಲ್ಲಿ ಯಾವ ಥರ ಮಾಡಿದ್ದೀವಿ ಅಂದರೆ ಎಲ್ಲ ಥರ ಕ್ಯಾಟಗರಿ ಮಕ್ಕಳು ಇದ್ದಾರೆ ನಮ್ಮಲ್ಲಿ. ನಾರ್ತ್ ಕರ್ನಾಟಕದಿಂದ ಇದ್ದಾರೆ, ಅಥವಾ ಮಂಡ್ಯ ಮೈಸೂರು ಭಾಗದವ್ರು ಇದ್ದಾರೆ, ಕೋಲಾರ ಬೆಲ್ಟ್ ಅವ್ರು ಇದ್ದಾರೆ, ಬ್ಯಾಂಗ್ಳೂರಿಯನ್ಸ್ ಇದ್ದಾರೆ. ಎಲ್ಲ ಮಕ್ಳಿಗೂ ಅನುಕೂಲ ಆಗೋ ರೀತಿಯಲ್ಲೇ ನಾವು ಒಂದು ಫುಡ್ ಮೆನುನ ಮಾಡ್ತೀವಿ. ನಮ್ಮಲ್ಲಿ ಏನು ವಿಶೇಷ ಅಂದರೆ ಪ್ರತಿ ತಿಂಗಳು ಒಂದು ಫುಡ್ ಮೆನು ಅಂತ ಮಾಡ್ತೀವಿ. 1 ಮಂತ್ ಕಂಪ್ಲೀಟ್ ಅದೇ ಮೆನುನ ನಾವು ಫಾಲೋ ಮಾಡ್ತೀವಿ. ಪ್ರತಿ ತಿಂಗಳು ಮೆನು ಚೇಂಜಸ್ ಆಗ್ತಾ ಹೋಗುತ್ತೆ. ಮಕ್ಕಳು ಬೆಳಗ್ಗೆ ಎದ್ದಾಗ 6 ಗಂಟೆನಲ್ಲಿ ಟೀ, ಕಾಫಿ ಮತ್ತು ಹಾಲು 3 ಫೆಸಿಲಿಟೀಸ್ ಕೊಡ್ತೀವಿ. ಮತ್ತು 8:00ವರೆಗೆ ಬ್ರೇಕ್ಫಾಸ್ಟ್ ಇರುತ್ತೆ. ನಮ್ಮಲ್ಲಿ ಏನಂದರೆ ಕಾಂಬಿನೇಷನ್ ಬ್ರೇಕ್ಫಾಸ್ಟ್ ಅಂತ ಕರಿತೀವಿ. ಕಾಂಬಿನೇಷನ್ ಅಂದರೆ 2 ಥರ ತಿಂಡಿ ಇರುತ್ತೆ. ಮಕ್ಕಳು ಯಾವ್ದು ಬೇಕಾದ್ರೂ ತಿನ್ಬೋದು, ಎಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ. ಅದೇ ರೀತಿ ಮಧ್ಯಾಹ್ನ 11:30ನಲ್ಲಿ ಒಂದು ಬ್ರೇಕ್ ಕೊಡ್ತೀವಿ. ಕ್ಲಾಸ್ ಬ್ರೇಕ್ ಕೊಟ್ಟಾಗ ಟೀ, ಬಿಸ್ಕೆಟ್ಸ್ ಆಗಿರ್ಬೋದು, ಸ್ವಲ್ಪ ಸ್ನ್ಯಾಕ್ಸ್ ಕೊಡೋಂಥ ಫೆಸಿಲಿಟೀಸ್ನ ಮಾಡಿದ್ದೀವಿ. ಮತ್ತು 1:30ನಲ್ಲಿ ಮಧ್ಯಾಹ್ನ ಊಟದ ಫೆಸಿಲಿಟೀಸ್ ಇರುತ್ತೆ. ಅದು ಅಷ್ಟೇ ಮೆನು ಪ್ರಕಾರ. ಸೊ ಏನು ಮಕ್ಕಳಿಗೆ ಮಧ್ಯಾಹ್ನ ಹೈಜಿನಿಕ್ ಆಗಿರೋಂಥ ಫುಡ್ನ ಕೊಡೋಂಥದ್ದನ್ನ ಮಾಡ್ಕೊಂಡಿದ್ದೀವಿ. ಮತ್ತು ಸಂಜೆ 5:30ನಲ್ಲಿ ಒಂದು ಸ್ನ್ಯಾಕ್ಸ್ ಬ್ರೇಕ್ ಅಂತ ಇರುತ್ತೆ. ಅದು ಅಷ್ಟೇ ಒಂದು ಮೆನು ಪ್ರಕಾರನೇ ನಾವು ಎವ್ರಿ ಡೇ ಸ್ನ್ಯಾಕ್ಸ್ನ ಕೊಡೋಂಥದ್ದು ಮಾಡಿದ್ದೀವಿ. ಮತ್ತು ನೈಟ್ ಊಟದಲ್ಲಿ ಏನು ಮಾಡಿದ್ದೀವಿ ಅಂದರೆ ಮಕ್ಕಳಿಗೆ ವೆಜಿಟೇರಿಯನ್ಸ್ಗೆ ಮತ್ತು ನಾನ್ ವೆಜಿಟೇರಿಯನ್ಸ್ಗೆ ಸಪ್ರೇಟ್ ಫುಡ್ ಮೆನು ಇರುತ್ತೆ. ನಾನ್ ವೆಜ್ ತಿನ್ನೋಂಥವ್ರಿಗೆ ಎಗ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಈ ಥರದ್ದೆಲ್ಲ ಕೊಡುವಂಥದ್ದಾಗಿರ್ಬೋದು. ವೆಜ್ ಮಾಡೋವಂಥವ್ರಿಗೆ ಅವ್ರಿಗೆ ಸಪ್ರೇಟ್ ಏನೋ ಪನ್ನೀರ್ ಆಗಿರ್ಬೋದು, ಮಶ್ರೂಮು, ಬೇಬಿಕಾರ್ನ್, ಈ ಥರದ್ದೆಲ್ಲ ಫುಡ್ ಮೆನು ಕೊಡುವಂಥ ಫೆಸಿಲಿಟಿ ಮಾಡಿದೆ. ಇವತ್ತು ನೀವು ನಮ್ಮ ಕ್ಯಾಂಪಸ್ಸಿಗೆ ಬಂದಿರೋ ಬನ್ನಿ, ಇವತ್ತಿನ ಮಧ್ಯಾಹ್ನದ ಫುಡ್ ಮೆನು ಏನಿದೆ ಅಂತ ನಿಮ್ಗೆ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇವತ್ತಿನ ದಿನ ಮಕ್ಕಳಿಗೆ ಸೊ ಮಧ್ಯಾಹ್ನ ಲೆಮನ್ ರೈಸ್ ಇದೆ. ಲೆಮನ್ ರೈಸು ಮತ್ತು ವೈಟ್ ರೈಸು ಮತ್ತು ಸಾಂಬಾರು, ರಸಮ್ ಇದೆ. ನಮ್ಮಲ್ಲಿ ರೆಗ್ಯುಲರ್ ಆಗಿ ಪಾಪಡ್ ಆಗಲಿ, ಬಟರ್ ಮಿಲ್ಕ್ ಆಗಲಿ, ಕರ್ಡ್ ಆಗಲಿ, ಈ ಥರದ್ದೆಲ್ಲ ಮಕ್ಕಳಿಗಿರುತ್ತೆ. ಇದು ಇವತ್ತಿನ ಮೆನು. ಇದೇ ರೀತಿ ಪ್ರತಿದಿನ ಒಂದೊಂದು ಥರ ಮೆನುನ ಮಕ್ಕಳಿಗೆ ನಾವು ಕೊಡ್ತಾ ಹೋಗ್ತೀವಿ. ಕಿಚನ್ನ ತುಂಬ ಸ್ಟ್ಯಾಂಡರ್ಡ್ ಆಗಿ ಹೈಜಿನಾಗಿ ಇಟ್ಕೊಂಡಿದ್ದೀವಿ. ಟೇಸ್ಟ್ ವೈಸ್ ಆಗಿರ್ಬೋದು, ಮಕ್ಕಳನ್ನ ಹೆಲ್ತ್ ಕನ್ಸರ್ನ್ಸ್ನ ಪ್ರೈಮ್ ಇಂಪಾರ್ಟೆನ್ಸ್ ಇಟ್ಕೊಂಡು ನಾವು ಈ ಕಿಚನ್ನ ಮಾನಿಟರಿಂಗ್ ಮಾಡ್ತೀವಿ. ಯಾವುದೇ ರೀತಿಯಾದ ಕೇಟ್ರಿಂಗ್ ವ್ಯವಸ್ಥೆ ಇಲ್ಲಿಲ್ಲ. ನಾವೇ ಸೆಲ್ಫ್ ಮಾನಿಟರಿಂಗ್, ಚೇರ್ಮನ್ ಸರ್ ಆಗಿರ್ಬೋದು, ನಾವು ಡೈರೆಕ್ಟರ್ ಆಗಿರ್ಬೋದು, ವೈಸ್ ಪ್ರಿನ್ಸಿಪಲ್ ಆಗಿರ್ಬೋದು, ಪ್ರತಿಯೊಬ್ಬರೂ ಎಲ್ಲರಿಗೂ ಇದೇ ಊಟ ಇರುತ್ತೆ. ನಾವು ಇದೇ ಊಟ ಮಾಡ್ತೀವಿ, ಮಕ್ಳಿಗೂ ಇದೇ ಊಟ ಕೊಡ್ತೀವಿ. ಹಾಗಾಗಿ ಊಟದ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದಲ್ಲೇ ತುಂಬ ಸ್ಟ್ಯಾಂಡರ್ಡ್ ಆ್ಯಂಡ್ ಹೈಜಿನಿಕ್ ಫುಡ್ನ ನಾವು ಮಕ್ಕಳಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಅದೇ ರೀತಿಯಾಗಿ ಕ್ಯಾಂಪಸ್ನಲ್ಲಿ ಇನ್ನೂ ಏನೇನು